ಆಂಟಿನ ಹೇಳಿದ್ರೆ ವರ್ಷ ಅವ್ರನ್ನೇ ಫುಲ್ ಫಿಟ್ಟಿರೋ ನಾಯಿತ್ತು. ಅದು ವಾಕ್ ಮಾಡಿಲ್ವಾ ನೀನೆ? ಸಣ್ಣಾಗಿದೆ ಗೈಸ್. ಇವತ್ತು ನಮಗೆ ಡಯಟ್ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಯಾಕೆ ಗೊತ್ತಾ? ಕನ್ನಡ ರಾಜ್ಯೋತ್ಸವ ಅಂತ ಊಟ ಕೊಟ್ಟರು. ಕನ್ನಡ ಆದರೆ ನಮ್ಮ ಮನೆಯಲ್ಲಿ ನಾವು ಆಡುವ ಮಾತು ಮಕ್ಕಳಲ್ಲಿ ಬೇರೆ ಊರಬೇಕು ಅಂದರೆ ನಾವು ಮನೆಯಲ್ಲಿ ಕನ್ನಡ ಮಾತಾಡಬೇಕು. ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ ಎದ್ದು ಡಿಟಾಕ್ಸ್ ನೀರು ಕುಡಿದು ಸೀದಾ ಹೊರಟಿದ್ದೆ ನಾನು ಪಾರ್ಕ್ಗೆ. ಏನು ಗೊತ್ತಾ ಗೈಸ್, ನನಗೆ ಕಾಲಿಗೆ ಶೂ ಹಾಕಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೆ ಚಪ್ಪಲ್ ಹಾಕೊಂಡು ಬಂದಿದ್ದೀವಿ. ಇವತ್ತು ನಾನು ವರ್ಷ ಇಬ್ಬರೂ ವಾಕಿಗೆ ಬಂದಿದ್ದೀವಿ ಗೈಸ್. ಇವತ್ತು ನಮ್ಮ ಪಾರ್ಕಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟು ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ಪಾರ್ಕಲ್ಲಿ. ಆಂಟಿನ ಹೇಳಿದ್ರೆ ವರ್ಷ ಅವ್ರನ್ನೇ ನೋಡೋದು ಕೆಂಚು ನಾಯಿ ನೋಡುತ್ತಾ ಇದ್ದಲ್ಲ, ಅಲ್ಲಿ ಮಲ್ಕೊಂಡು ಎದ್ದು ಬರ್ತಾವೆ. ದುಮ್ಮು ಯಾರೋ ಫುಲ್ ಫಿಟ್ಟಿರೋ ನಾಯಿತ್ತು. ಅದು ವಾಕ್ ಮಾಡಿಲ್ವಾ ನೀನೆ? ಸಣ್ಣಾಗಿದೆ. ಪೂಜೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಥರ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಬೆಂಗಳೂರಿಗೆ ಬಂದು. ಆಫೀಸ್ ಮನೆ ಟ್ರಾಫಿಕ್ ಅದೇ ಆಗ್ಬಿಟ್ಟಿತ್ತು. ಬಟ್ ನನಗಂತೂ ತುಂಬ ಖುಷಿ ಆಯಿತು ಇವತ್ತು. ಎಷ್ಟು ಜನ ಜೈ ಮಕ್ಕಳಾಗಲಿ ಇಂಗ್ಲೀಷ್ ಮೀಡಿಯಂಗೆ ಸೇರಿಸಿರ್ತೀವಿ. ಆದರೆ ಕನ್ನಡನ ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಹಾರಿಕವಾಗಿ ಮಕ್ಕಳು ಮುಂದುವರಿಬೇಕು ಅಂದರೆ ಇಂಗ್ಲೀಷ್ ಖಂಡಿತ ಬೇಕು. ಆದರೆ ನಮ್ಮ ಮನೆಯಲ್ಲಿ ನಾವು ಆಡುವ ಮಾತು ಮಕ್ಕಳಲ್ಲಿ ಬೇರೆ ಊರಬೇಕು ಅಂದರೆ ನಾವು ಮನೆಯಲ್ಲಿ ಕನ್ನಡ ಮಾತಾಡಬೇಕು. ಇದಂತೂ ತಾವೆಲ್ಲ ಹಿರಿಕರಿದ್ದೀರಿ, ನಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ಆದರೂ ನನಗೆ ಒಂದು ಮಾತಾಡುವಂಥ ಸಂದರ್ಭದಲ್ಲಿ ಆ ಕನ್ನಡಾಂಬೆಯ ಆ ಸನ್ನಿಧಿಯಲ್ಲಿ ನಿಂತಿದ್ದಾಗ ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಮಾತ್ರ ಸಾಧ್ಯ. ಯಾಕಂದರೆ ಬಳಸೋದ್ರಿದ್ರೆ ಮಾತ್ರನೇ ನಾವು ಬೆಳೆಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ಉದ್ದೇಶ ಅಂದರೆ ಕನ್ನಡ ನ್ಯೂಸಲ್ಲಿ ಯಾವ ಭಾಷೆಯನ್ನ ತಂದಾಗ್ತಾರೋ ಆ ದೇವರಿಗೆ ಪ್ರೀತಿ. ಯಾರಿಗೂ ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ. ಹವಾಮಾನ ಅನ್ನೋಕ್ಕೆ ಅವಮಾನ ಅಂತಾರೆ. ನನಗೆ ಕೇಳ್ತಾ ಇದ್ದಿಗೆ ತಗೊಂಡೋಗ್ತಾರೆ, ಕಪಾಳು ಕೊಡ್ಬಿಡೋಣ ಏಳು ಜನ ಎಲ್ಲ ಕೇಳಿಸ್ಕೊಂಡು ಹೆಂಗೆ ಸುಮ್ಮನೆ ಇರ್ತಾರೆ. ಯಾರು ಪ್ರತಿಭಟನೆ ಮಾಡೋಕ್ಕಾಗಲ್ವಾ? ಇಲ್ಲ, ಸರಿಯಾಗಿ ಮಾತಾಡೋರು ಯಾರು ಇಲ್ವೇ ಇಲ್ವಾ? ಬ್ರೇಕಿಂಗ್ ನ್ಯೂಸ್ ಅಂತ ತಪ್ಪು ಮಾತಾಡ್ತಾರೆ ಅಂದರೆ ಬೇಡ, ಅವ್ರ ಯೋಗ್ಯತೆ ಇಲ್ಲ ಅಂದರೆ ನಮ್ಮಂತವ್ರಿಗೆ ಕೊಡಿ, ನಾವೇ ಹೋಗಿ ಮಾತಾಡ್ತೀವಿ. ಮಾತಾಡೋದು ಕರೆಕ್ಟಾಗಿ ಮಾತಾಡಿ. ಅದು ಯಾವುದೇ ಇದಕ್ಕೂ ನಮ್ಮ ಕನ್ನಡನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಮತ್ತು ಇದನ್ನು ಬೇರೆ ಜನಕ್ಕೋಸ್ಕರ ನಾವು ಅವ್ರ ಭಾಷೆಯಲ್ಲಿ ನಾವು ಮಾತಾಡಿ ನಮ್ಮ ತನನ ನಾವು ಕಡಿಮೆ ಮಾಡ್ಕೋಬಾರ್ದು. ಮೊದಲು ಒಂದು ಕಾಲ ಇತ್ತು, ಯಾರೇ ಬಂದರೂ ಸ್ವಾಗತ ಮಾಡೋದು. ಆ ಸ್ವಾಗತ ಮಾಡಿ ಇವತ್ತು ಏನಾಗಿದೆ, ನಮ್ಮ ಕನ್ನಡ ನಾಡು ಅನ್ನೋದು ಬೇರೆ ಭಾಷೆಗಳಿಂದ ತುಂಬಿ ತುಳುಕ್ತಾ ಇದೆ. ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇವ್ರನ್ನ ನೋಡಿ ನಾವು ಕಲಿಬೇಕು ಗೈಸ್. ಯಾಕಂದರೆ ಎಷ್ಟು ಚೆನ್ನಾಗಿ ಕನ್ನಡ ಒಂದೇ ಒಂದು ಇಂಗ್ಲೀಷ್ ವರ್ಡ್ ಇಲ್ಲದೆ ಅವ್ರು ಮಾತಾಡ್ತಿದ್ದಾರೆ ನೋಡಿ. ಪಾರ್ಕಲ್ಲೇ ಮಸ್ತಾಗಿ ಇಡ್ಲಿ, ವಡೆ, ಕಾಫಿ, ಚಿತ್ರಾನ್ನ ಎಲ್ಲ ತಿಂದ್ವಿ. ಯಾಕಂದರೆ ನಾವು ಮನೇಲಿ ಅಡುಗೆ ಮಾಡಿರಲಿಲ್ಲ ಗೈಸ್. ನಾವು ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ವರ್ಷನಿಗೆ ಸ್ವಲ್ಪ ಸ್ಟೋರಿ ಹೇಳಿ. ಏನು ಗೊತ್ತಾ ಗೈಸ್, ಇವತ್ತು 8700 ಸ್ಟೆಪ್ಸ್ ವಾಕ್ ಮಾಡಿದ್ದೀವಿ. ಸೊ ನೋಡಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ.
ಎಸ್. ಸೊ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಮೊಬೈಲ್ ಜಾಸ್ತಿ ನೋಡಬೇಡಿ ಅಂತ ವರ್ಷ ಬುಕ್ ಕೊಟ್ಲು. ಅದನ್ನ ಓದಿದ ಮೇಲೆ ಹೊಟ್ಟೆ ಒಳಗೆ ಚುಟು ಚುಟು ಅಂತ ಸೌಂಡ್ ಮಾಡ್ತಿತ್ತ. ಸರಿ ಹೋಗಲಿ ಬಿಡು ಅಂತ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಬೇರೆ ಹೌಸಲ್ಲಿ. ಸೊ ಬಿರಿಯಾನಿಯಲ್ಲಿ ಏನೆಲ್ಲ ಐಟಮ್ಸ್ ಇತ್ತು ಅಂದರೆ ನೀವೇ ನೋಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.